ನಮಸ್ಕಾರ. ಇವತ್ತಿನ ವಿಡಿಯೋ ಯಾವ ಷೇರುಗಳ ಮೇಲೆ ಮ್ಯೂಚುವಲ್ ಫಂಡ್ಗಳು ಭರವಸೆ ಇಟ್ಟಿವೆ. ಒಂದು ವರದಿ. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಫೈನಾನ್ಷಿಯಲ್ ಎಜುಕೇಶನ್ ಫಾರ್ ಕನ್ನಡಿಗರ್ಸ್. ಮ್ಯೂಚುವಲ್ ಫಂಡ್ಗಳು ಷೇರುಗಳನ್ನು ಪರ್ಚೇಸ್ ಮಾಡ್ತವೆ, ಸೇಲ್ ಮಾಡ್ತವೆ. ಒಳ್ಳೆಯ ಪೀರಿಯಡ್ ಅಲ್ಲಿ ಷೇರುಗಳನ್ನು ಪರ್ಚೇಸ್ ಮಾಡಿ ಇಟ್ಕೊಳ್ತವೆ ಮತ್ತು ಬ್ಯಾಡ್ ಫೇಸಸ್ ಅಲ್ಲಿ ಆ ಷೇರುಗಳನ್ನು ಮತ್ತು ಕೆಲವು ಷೇರುಗಳನ್ನು ಮಾರ್ತವೆ. ಆದ್ದರಿಂದ ಮಾರುಕಟ್ಟೆ ಮೇಲಕ್ಕೆ ಹೋಗ್ತಾ ಇರಲಿ ಅಥವಾ ಕೆಳಕ್ಕೆ ಹೋಗ್ತಾ ಇರಲಿ, ಆವಾಗ ಮ್ಯೂಚುವಲ್ ಫಂಡ್ಗಳು ಒಂದಷ್ಟು ಷೇರುಗಳನ್ನು ತಮ್ಮಲ್ಲಿ ಇಟ್ಕೊಳ್ತವೆ. ಭಾರತದಲ್ಲಿ ಸದ್ಯದ ಮಟ್ಟಿಗೆ 45 ಮ್ಯೂಚುವಲ್ ಫಂಡ್ ಕಂಪನಿಗಳಿದ್ದಾವೆ. ಅವು ಲಾರ್ಜ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸ್ಟಾಕ್ಗಳನ್ನು ಕೂಡ ತಮ್ಮಲ್ಲಿ ಇಟ್ಕೊಂಡಿರ್ತವೆ. ಮ್ಯಾಕ್ಸಿಮಮ್ ನಂಬರ್ ಅಂದ್ರೆ ಅಸೆಟ್ ಮ್ಯಾನೇಜ್ಮೆಂಟ್ ಕಂಪನಿಗಳಲ್ಲಿ. ಈಗ ನಿಮ್ಮ ಮುಂದೆ ಒಂದಷ್ಟು ಅಂಕಿ ಅಂಶಗಳನ್ನು ನೀಡ್ತಾ ಇದ್ದೇನೆ. ಸ್ಟಾಕ್ಸ್ ಹೆಲ್ಡ್ ಬೈ ಮ್ಯಾಕ್ಸಿಮಮ್ ಮ್ಯೂಚುವಲ್ ಫಂಡ್ ಕಂಪನೀಸ್ ಅಂದರೆ 45 ಮ್ಯೂಚುವಲ್ ಫಂಡ್ ಕಂಪನಿಗಳಲ್ಲಿ ಯಾವ ಷೇರುಗಳನ್ನು ಮ್ಯಾಕ್ಸಿಮಮ್ ಇಟ್ಕೊಂಡಿದ್ದಾರೆ. TCS, ICICI ಬ್ಯಾಂಕು 40 AMC ಕಂಪನಿಗಳು ಅದನ್ನು ಹಿಡ್ಕೊಂಡಿದ್ದಾರೆ. ಇನ್ಫೋಸಿಸ್, ಮಾರುತಿ ಸುಜುಕಿ 39, ರಿಲಯನ್ಸ್ ಇಂಡಸ್ಟ್ರೀಸ್, HDFC ಬ್ಯಾಂಕ್ 38, SBI, ಟೈಟನ್, ಆಕ್ಸಿಸ್ ಬ್ಯಾಂಕ್, MNN, NTPC 37 ನಂಬರ್ ಆಫ್ AMCs, HCL ಟೆಕ್, ITC, L&T 36 AMC ಕಂಪನಿಗಳು ಈ ಷೇರುಗಳನ್ನು ತಮ್ಮಲ್ಲಿ ಪರ್ಮನೆಂಟ್ ಆಗಿ ಇಟ್ಕೊಂಡಿದ್ದಾರೆ. ಮತ್ತೆ ಮುಂದಕ್ಕೆ ಹೋಗ್ತಾ ಇದ್ದ ಹಾಗೆ ಸನ್ ಫಾರ್ಮಾ, ಟೆಕ್ ಮಹೇಂದ್ರ, ಅಲ್ಟ್ರಾಟೆಕ್ ಸಿಮೆಂಟ್, HUL, ಬಜಾಜ್ ಫೈನಾನ್ಸ್ 35 AMC ಕಂಪನಿಗಳಲ್ಲಿ, ಪರ್ಸಿಸ್ಟೆಂಟ್ ಸಿಸ್ಟಮ್ಸ್, LTI ಮೈಂಟ್ರಿ, ಕೋಟಕ್ ಮಹೀಂದ್ರ ಬ್ಯಾಂಕ್, ಇಂಡುಸಿಲ್ ಬ್ಯಾಂಕ್, ಕೋಫೋರ್ಜ್, ಭಾರತಿ ಏರ್ಟೆಲ್, BEL 34 ನಂಬರ್ ಆಫ್ AMCs ಹೋಲ್ಡಿಂಗ್ ದ ಸ್ಟಾಕ್ಸ್. ಮುಂದಕ್ಕೆ ಹೋಗ್ತಾ ಇದ್ದಾಗೆ ನೆಸ್ಲೆ, ಫೆಡರಲ್ ಬ್ಯಾಂಕ್, ಚೋಳಮಂಡಲಂ ಇನ್ವೆಸ್ಟ್ಮೆಂಟ್, ಟಾಟಾ ಮೋಟಾರ್ಸ್, ಟಾಟಾ ಸ್ಟೀಲ್ 33 ಕಂಪನಿಗಳು ಅವುಗಳನ್ನು ಹಿಡ್ಕೊಂಡಿದ್ದಾವೆ. ಹಿಂಡಾಲ್ಕೋ ಸಿಪ್ಲಾ 32, ಇಂಡಿಯನ್ ಹೋಟೆಲ್ಸ್, ಮೆಂಫಾಸಿಸ್, TVS ಮೋಟಾರ್ಸ್, ಬಜಾಜ್ ಆಟೋ, ಡಾಕ್ಟರ್ ರೆಡ್ಡಿ 31 ನಂಬರ್ ಆಫ್ AMCs ಹೋಲ್ಡಿಂಗ್ ದ ಸ್ಟಾಕ್. ಪವರ್ ಗ್ರಿಡ್, SBI ಲೈಫ್, ಅಬಟ್ ಇಂಡಿಯಾ, ಏಷ್ಯನ್ ಪೇಂಟ್ಸ್, ಕೋಲ್ ಇಂಡಿಯಾ, ಡಿಕ್ಸಾನ್ ಟೆಕ್ನಾಲಜೀಸ್, ಐಷರ್ ಮೋಟಾರ್ಸ್, ಜುಬಿಲೆಂಟ್ ಫುಡ್ ವರ್ಕ್ಸ್ 30 ನಂಬರ್ ಆಫ್ AMCs ಹೋಲ್ಡಿಂಗ್ ದ ಸ್ಟಾಕ್ಸ್. ಅಂದರೆ ಈ ಲಿಸ್ಟಿನ ಮುಖಾಂತರ ನಾನು ನಿಮಗೆ ಹೇಳ್ತಾ ಇರೋದು ಯಾವ ಮ್ಯೂಚುವಲ್ ಫಂಡ್ಗಳಲ್ಲಿ ಯಾವ ಸ್ಟಾಕ್ಗಳಿದಾವೆ ಮತ್ತು ಯಾವುದರ ಮೇಲೆ ಮ್ಯೂಚುವಲ್ ಫಂಡ್ಗಳಿಗೆ ಭರವಸೆ ಇದೆ. ಈಗ ಇದು ಒಂದು ಒಳ್ಳೆಯ ಸೋರ್ಸ್, ಒಂದು ಒಳ್ಳೆಯ ಸ್ಟಾರ್ಟಿಂಗ್ ಪಾಯಿಂಟ್ ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡಲಿಕ್ಕೆ. ಯಾಕಂದ್ರೆ ಯಾವ ಷೇರುಗಳನ್ನು ಯಾವ ಮ್ಯೂಚುವಲ್ ಫಂಡ್ಗಳು ಖರೀದಿ ಮಾಡಿ ಪರ್ಮನೆಂಟ್ ಆಗಿ ತಮ್ಮ ಪೋರ್ಟ್ಫೋಲಿಯೋದಲ್ಲಿ ಇಟ್ಕೊಂಡಿದ್ದಾರೆ ಅಂತ ಗೊತ್ತಾದ್ರೆ ಆವಾಗ ನಿಮಗೆ ಫೈನಲ್ ರಿಸರ್ಚ್ ಮಾಡಲಿಕ್ಕೆ ಬೇಕಾದಂತ ಮೆಟೀರಿಯಲ್ ಸಿಗುತ್ತೆ ಮತ್ತು ಆ ಷೇರುಗಳನ್ನು ನಿಮ್ಮಲ್ಲಿ ಇಟ್ಕೊಳ್ಳಿಕ್ಕೆ ಮುಂದಿನ ದಿನಗಳಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಒಂದಷ್ಟು ಕಾನ್ಫಿಡೆನ್ಸ್ ಬರುತ್ತೆ. ಅಂದರೆ ಇನ್ನೊಂದು ವಿಚಾರವನ್ನು ಈ ಸಂದರ್ಭದಲ್ಲಿ ಅರ್ಥ ಮಾಡ್ಕೋಬೇಕು. ಎಲ್ಲಾ ಷೇರುಗಳು ಎಲ್ಲಾ ಸಂದರ್ಭದಲ್ಲೂ ಕೂಡ ಮೇಲಕ್ಕೆ ಹೋಗ್ತಾ ಇರೋದಿಲ್ಲ, ಅಪ್ರಿಶಿಯೇಟ್ ಆಗ್ತಾ ಇರೋದಿಲ್ಲ. ಕೆಲವು ಷೇರುಗಳು ಒಂದಷ್ಟು ಕನ್ಸಾಲಿಡೇಷನ್ ಫೇಸ್ ಹೋಯಿತು ಅಂತಂದ್ರೆ ಇನ್ನು ಕೆಲವು ಕೆಳಗೆ ಹೋಗ್ತಾ ಇರ್ತದೆ. ಆದ್ದರಿಂದ ಸರಿಯಾದಂತಹ ಫಂಡಮೆಂಟಲ್ ಅನಾಲಿಸಿಸ್ ಮಾಡಿ ಬೇಕಾದಷ್ಟು ತಾಳ್ಮೆ ಇದ್ರೆ ನೀವು ಅಂಡರ್ ಪರ್ಫಾರ್ಮಿಂಗ್ ಮಾಡುವಂತ ಸ್ಟೇಜ್ ನಲ್ಲಿ ಷೇರುಗಳನ್ನು ಇಟ್ಕೊಂಡ್ರೆ ಅಂದ್ರೆ ಲಾಂಗ್ ಟರ್ಮ್ ನಲ್ಲಿ ನಿಮಗೆ ದೊಡ್ಡ ಬಹುಮಾನ ಸಿಗುತ್ತೆ. ಅದನ್ನು ಬಿಟ್ಟು ನೀವೇನಾದರೂ ಇನ್ಫೀರಿಯರ್ ಷೇರುಗಳನ್ನು ಲಾಂಗ್ ಟರ್ಮಿಗೆ ನಿಮ್ಮ ಹತ್ರ ಇಟ್ಕೊಂಡ್ರು ಕೂಡ ಪ್ರಾಫಿಟ್ ಬರದೇ ಇರಬಹುದು. ಆದ್ದರಿಂದ ಕಾಂಬಿನೇಷನ್ ಆಫ್ ಗುಡ್ ಸೆಲೆಕ್ಷನ್ ಆಫ್ ಸ್ಟಾಕ್ಸ್, ಡಿಸಿಪ್ಲಿನ್ ಟು ಇನ್ವೆಸ್ಟ್, patience to wait for some years, which is usually done well by mutual funds compared to an investor who does not know anything about stocks. ಅಂದರೆ ಯಾರಿಗೆ ಪೇಷನ್ಸ್ ಇದೆ, ಒಂದಷ್ಟು ಶಿಸ್ತು ಇದೆ, ಮತ್ತೆ ಒಳ್ಳೆಯ ಷೇರುಗಳನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಶಕ್ತಿ ಇದೆ ಮತ್ತು ಅವುಗಳನ್ನು ಜಾಸ್ತಿ ಟೈಮ್ ಹಿಡ್ಕೊಳ್ಳಿಕ್ಕೆ ಒಂದಷ್ಟು ನಿಮ್ಮಲ್ಲಿ ಪೇಷನ್ಸ್ ಇದೆ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ದುಡ್ಡು ಮಾಡುವವರು ನೀವೇ. ಈಗ ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಕೇಳ್ತಾ ಇದ್ದೇನೆ. ನೀವು ನಿಮ್ಮ ಹಣವನ್ನು ಮ್ಯೂಚುವಲ್ ಫಂಡ್ಗಿಂತ ಜಾಸ್ತಿ ಮಲ್ಟಿಪ್ಲೈ ಮಾಡುವಂತಹ ಒಂದು ಕಲೆ ಅಥವಾ ಒಂದು ಐಡಿಯಾ ನಿಮ್ಮಲ್ಲಿ ಇದೆಯಾ? ಎಸ್ ಅಥವಾ ನೋ ಅಂತ ಟೈಪ್ ಮಾಡಿ.
ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.